ಸಂಡೂರು ಬೈ ಎಲೆಕ್ಷನ್ನು ನಾವು 6,000 ಏನೋ ಸೋತಿದ್ದೀರಿ. ಅದು ಗೆಲ್ಬೋದಾಯಿತು ಅಂತೇಳಿ ಚರ್ಚೆ ಪ್ರಾರಂಭ ಆಗಿತ್ತು. ಅದರಿಂದ ಈ ವಿಚಾರ ಬಂದಿದೆ. ಇನ್ನೂ ಸದಾನಂದ ಗೌಡರು ಅವರು ವರದಿನೇ ಕೊಟ್ಟಿಲ್ಲ. ಯಾಕಂದರೆ ಸದಾನಂದ ಗೌಡರಿಗೆ ಇನ್ಚಾರ್ಜ್ ಕೊಟ್ಟಿದ್ದೀವಿ. ಈ 3 ಬೈ ಎಲೆಕ್ಷನ್ನಲ್ಲಿ ಏನು ತಪ್ಪಾಗಿದೆ, ಯಾಕೆ ಸೋತ್ರಿ ಅನ್ನೋದನ್ನು ವಿಶ್ಲೇಷಣೆ ಮಾಡೋಕ್ಕೆ ಸದಾನಂದ ಗೌಡರ ನೇತೃತ್ವದ ಸಮಿತಿಗೆ ನಾವು ಕೊಟ್ಟಿದ್ದೀವಿ. ಇನ್ನೂ ಆ ವರದಿನೇ ಬಂದಿಲ್ಲ. ಆದ್ದರಿಂದ ವರದಿ ಬಂದ ಮೇಲೆ ಏನಾನ ಆಗಿದ್ದರೆ ಅದಕ್ಕೆ ಉತ್ತರ ಕೊಡ್ಬೋದಾಗಿತ್ತು. ಅದಕ್ಕೆ ನಾನು ಶ್ರೀರಾಮುಲುಗೆ ಹೇಳಿದ್ದೀನಿ, ನಾವು ವರದಿನೇ ಬಂದಿಲ್ಲಪ್ಪ, ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀಯ, ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ವರದಿ ಆಲ್ರೆಡಿ ಕೊಟ್ಟಿದ್ದಾರೆ ಸದಾನಂದ ಗೌಡರು ಅಂತ ರೆಡ್ಡಿಯವರಿಗೆ ಇಲ್ಲ. ನನ್ನೇ ಸದಾನಂದ ಗೌಡರು ಕೋರ್ ಕಮಿಟಿಯಲ್ಲೇ ಹೇಳಿದ್ದಾರೆ, ನಾನಿನ್ನೂ ವರದಿನೇ ಕೊಟ್ಟಿಲ್ಲ. ವರದಿ ಬರೋದು ಮುಂಚೆ ಆಗಿದ್ರೆ ದೂರು ಕೊಟ್ಟಿದ್ದೆ, ಯಾರು ದೂರು ಕೊಡೋದಕ್ಕೆ ಯಾರಾದರೂ ಬಳಸಿ ಕೊಡುವಂಥದ್ದು ಯಾವ ರೀತಿಯಾಗಿ ಹೈಕಮಾಂಡ್ ಗೊತ್ತಿಲ್ಲ. ಶ್ರೀರಾಮುಲುಗೆ ಯಾರು ಮಾಹಿತಿ ಕೊಟ್ಟರೋ ಗೊತ್ತಿಲ್ಲ. ರಾಜ್ಯ ಬಿಜೆಪಿ ಗಮನಕ್ಕೆ ಬರ್ದೇ ಹೋಗುವಂಥದ್ದು ಆಗಿರಲಿಲ್ಲ. ಹಾಗಾಗಿ ಹೈಕಮಾಂಡ್ಗೆ ದೂರು ತಗೊಂಡು ಬಂದಿಲ್ಲ. ರಾಜ್ಯದ ಹೈಕಮಾಂಡ್ಗೂ ಬಂದಿಲ್ಲ, ರಾಜ್ಯದ ಪದಾಧಿಕಾರಿಗಳಿಗೆ ಯಾರಿಗೂ ಬಂದಿಲ್ಲ. ನಾನು ಕೋರ್ ಕಮಿಟಿ ಸದಸ್ಯ, ನನಗೂ ಬಂದಿಲ್ಲ. ಇದು ಊಹಾಪೋಹ ಆಗಿದೆ. ಇದಕ್ಕೆ ತೆರೆಯನ್ನು ನಾನು ನಾಳೆ ನಾವೆಲ್ಲ ಮಾತಾಡ್ಕೊಂಡು ತೆರೆ ಹೇಳಿದ್ದೀರಿ. ಇದು ಅಂತ್ಯ ಆಗಿದೆ. ಉಸ್ತುವಾರಿಗಳು ಏಕಾಏಕಿ ಕೋರ್ ಕಮಿಟಿಗೆ ಆ ರೀತಿ ಪ್ರಸ್ತಾಪ ಮಾಡಿ ಶ್ರೀರಾಮುಲು ಅವರಿಗೆ ಅವಮಾನ ಆಗಿದೆ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯ ಅಂದರೆ ಆರೋಪಗಳಿಂದ ಇಲ್ಲದಲ್ಲೇ ನನ್ನ ಮೇಲೆ ದೋಷಾರೋಪಣೆಯನ್ನು ಹೊರಿಸ್ಬಿಟ್ರು ಅಂತಕ್ಕಂಥ ಮಾತನ್ನು ಅವರು ಬಹಿರಂಗವಾಗಿ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಆ ಸಭೆಯಲ್ಲಿ ನಾನು ಇದ್ದೆ. ಅದಾದಮೇಲೆ ನಮ್ಮ ಇನ್ಚಾರ್ಜನು ಹೇಳಿದ್ದಾರೆ, ಆ ಥರದ್ದು ಏನಾದರೂ ನಿಮ್ಮ ಮನಸ್ಸು ನೋವಾಗಿದೆ, ಇದನ್ನು ಇಲ್ಲಿಗೆ ಬಿಟ್ಟುಬಿಡೋಣ ಅನ್ನೋ ಮಾತನ್ನು ಇನ್ಚಾರ್ಜ್ ಹೇಳಿದ್ದಾರೆ. ಅಂದರೆ ಸಮಾಧಾನ ಮಾಡಿದೆ, ಇಲ್ಲಿಗೆ ಇದನ್ನು ಬಿಟ್ಬಿಡೋಣ, ಏನಾದ್ರು ನಿಮ್ಗೆ ತಪ್ಪು ಅನಿಸ್ತಾರೆ ಅದನ್ನು ಇಲ್ಲಿಗೆ ಡ್ರಾಪ್ ಮಾಡೋಣ ಅಂತ ಹೇಳಿದ್ದಾರೆ. ಇಲ್ಲ, ಆ ಥರದ್ದು ಏನೂ ಇಲ್ಲ. ರಾಮುಲು ಜೊತೆ ನಾನು ಟಚ್ಚಲ್ಲಿದ್ದೀನಿ. ಇಲ್ಲೇ ಈಗಲೇ ಅಲ್ಲಿ ಗೊಂದಲ ಆಗಿದೆಯಲ್ಲ, ಇನ್ಯಾಕೆ ರಾಮುಲು ಹೋಗ್ತಾರೆ. ಇಲ್ಲಿ ಕೋರ್ ಕಮಿಟಿ ಸದಸ್ಯರಿದ್ದಾರೆ, ಅವರು ಅಲ್ಲಿ ಹೋಗಿ ಆರ್ಡಿನರಿ ಮೆಂಬರ್ ಆಗೋಕ್ಕೆ ಯಾರು ಹೋಗ್ತಾರೆ? ಜಾರಕಿಹೊಳಿ ಹಣಿಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ತರುತ್ತಾ ಇದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಆರೋಪ. ನೋಡಿ, ಊಹಾಪೋಹಗಳಿಗೆ ನಾನೇನು ರಿಯಾಕ್ಟ್ ಮಾಡಲ್ಲ. ಈಗ ಯಾವುದೋ ಒಂದು ಪತ್ರಿಕೆಯಲ್ಲಿ ನನ್ನ ಬಗ್ಗೆನೂ ಹೇಳಿದ್ದಾರೆ, ವಿಜಯೇಂದ್ರನ ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ. ನಾನು ಕೊಟ್ಟೇ ಇಲ್ಲ. ವಿಜಯೇಂದ್ರ ವಿರುದ್ಧವಾಗಿ ಕಂಪ್ಲೇಂಟೇ ಕೊಟ್ಟಿಲ್ಲ. ವಿಜಯೇಂದ್ರ ನನ್ನ ವಿರುದ್ಧವಾಗಿ ಕಂಪ್ಲೇಂಟೇ ಕೊಟ್ಟಿಲ್ಲ. ನಾನು ಅವ್ರ ವಿರುದ್ಧ ಕೊಟ್ಟೆ ಯಾವ ಒಂದು ಪತ್ರಿಕೆಯಲ್ಲಿ ಯಾರೋ ಬರೆದಿದ್ದಾರೆ. ಸುಳ್ಳು ಸುದ್ದಿ ಹಾಕ್ತಾರೆ ಕೆಲವು ಸರಿ. ಏನು